وبالآخرة هم يوقنون أولئك على هدى من ربهم وأولئك هم المفلحون إن الذين كفروا سواء عليهم أنذرتهم أم لم تنذرهم لا يؤمنون ختم الله على قلوبهم وعلى سمعهم وعلى بصورهم غشاوة ولهم عذاب عظيم. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. الله لا إله إلا هو الحي القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين يديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يحوزه حفظهما وهو العلي العظيم. بسم الله الرحمن الرحيم. ألم تر كيف فعل ربك بأصحاب الفيل لم يزل كيدهم في تضليل أرسل عليهم طير أبابيل ترميهم بحجارة من سجيل فجعلهم كعصف مأكول. بسم الله الرحمن الرحيم. قل يا أيها الكافرون لا أعبد ما تعبدون ولا أنتم عابدون ما أعبد ولا أنا أعبد ما أعبدتم ولا أنتم عابدون ما أعبد لكم دينكم ولي دين. بسم الله الرحمن الرحيم. تبت يدا أبي لهب وتب ما كان له ماله وما كسب سيصلى نارا ذات لهب امرأته وما تب في جيدها حبل من مسد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. بسم الله الرحمن الرحيم. نرد لهم سيدنا سيدنا مولانا سيدنا بارك وسلم إن الله وملائكته يصلون على النبي يا أيها الذين آمنوا صلوا عليه وسلموا تسليما. سبحان ربك رب العزة عما يصفون سلام على المرسلين الحمد لله رب العالمين. لان صابري ಒಂದು ದಿವಸ ಗುರುವಾರ ಅಮಾವಾಸ್ಯೆ ಫಿಕ್ಸ್ ಆಗಿದ್ದ. ಇವತ್ತು ಎಷ್ಟು ಭಕ್ತರು ಕೂಡ ಇದ್ರ ಡಬಲ್ ಬರ್ತಿದ್ರು. ಅವ್ರು ಬರ್ತಿದ್ರಿ ಕ್ಯಾಲೆಂಡರ್ದಾಗ ನಾಳೆನೂ ಬರ್ತಾರೆ. ನಾಳೆನೂ ಬರ್ತೈತಪ್ಪ. ನಾಳೆ ಗುರುವಾರ ಮಾತ್ರ ಅಮಾವಾಸ್ಯೆ. ಹೌದು, ಅವ್ರನ್ನೂ ಆಶೀರ್ವಾದ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ರಿ ನಿಮ್ಮಲ್ಲಿ. ಆಯ್ತು ಹೇಳ್ರಿ. ಮಕ್ಕಂದರ ಹೇಳ್ರಿ. ಈ ಧಾರವಾಡದ ಮುಸ್ಲಿಮ್ಸ್ ಗಂಡ ಹೆಂಡತಿ ಮಕ್ಕಳ ಹೊಲದ ಬಗ್ಗೆ 9 ತಮಾಷೆ ಹತ್ತಿರವ ಅಂತ ಹೇಳಿದೆ. ಈ ಅಮಾಚಿಗೆ 9 ಮುಗಿದು ಅಂತಪ್ಪ. 9 ತಮಾಷೆ ಮುಗಿದು ಎದ್ದ. ಅದ್ರ ನಂಬಿಕೆ ಇಟ್ಕೊಂಡ್ರ ಎದ್ದ ಬರ್ರಿ. 9 ತಮಾಷೆ ಅದು ಇವತ್ತಿಗೆ. ಹೌದಲ್ಲಮ್ಮ? 11 ಅಮಾಸೆ ಇದ್ರೆ ಇನ್ನು ಎಷ್ಟು ನಾನು ಬಾಕಿ ಉಳಿದು ಅಮಾಸೆ? 2 ಅಮಾಸೆ.
ಈಗ ನಾನು 9ನೇ ಅಮಾಸಿಗೆ ನಿನಗ ಆಶೀರ್ವಾದ ಮಾಡೀನಿ. ಆಗೈತೇನೋ ಆಶೀರ್ವಾದ? ಆಗೈತೆ. ಅದು ನಂಬಿಕೆ ಇಟ್ಕೋರಿ. ಕೊಡ್ರಪ್ಪ ಅವ್ರು ಪ್ರಸಾದ. ಮುಖಂದ್ರ ಹೇಳು. ಈ ಎಲ್ಲ ಊಟದ ಹತ್ರ ಉಗುರ್ಗೋದಾಗಿದ್ದ ನನ್ನ ಹೆಸರು ಕಳಿಬೇಕಂತ ಮಾಡ್ಯಾರು ತಗೊಂಬಂದಾರಪ್ಪ. ಆ ಕೂಸು ತೊಂಬರ್ರಿ. ಈ ಕೂಸು 5-6 ತಿಂಗಳೇನ ಎಷ್ಟು ದಿವಸ ಮುಖಂದ್ರ ಈ ಕೂಸಿನ ಗರ್ಭಿಣಿ ಇದ್ದಾಗ ಗ್ರಾನ್ ಹಿಡಿದಾಗ ಕೂಳುನು ತಿಂದಾಳ, ನೀರುನು ತಿಂದು ಕುಡ್ದಾಳ, ಮಕ್ಕೊಂಡಾಳ. ಆ ಗ್ರಾನದ ಚೆಕ ಅದಕ್ಕ. ಹೌದನ್ರಿ? ಹೌದಂತ. ಮತ್ ಮುಂದೆ ಹೆಂಗ್ರಿ ಅದು? ದಾರ ಕಟ್ಟು ಮುಂದನೆ ಆತ ನಿಮಗೆ ಹೇಳೇನಿಲ್ಲ ಇದನ್ನ. ಇದಕ್ಕ 41 ದಿವಸ ಮೂಕ್ ನೀರು ಮಾಡ್ಬೇಕ. ಮಾಡಿದ್ರಪ್ಪ ಇದನ್ನ ಆಕತ್ಯ? ಅದು ಶುದ್ಧ ಆಕತ್ಯ? ಅದು ನನಗ್ ಬಿಟ್ಟದ್ದ ಅವ್ರು ಮಾಡಿದ್ರ. ಹೌದು, ಮತ್ತ ಶುದ್ಧ ಆಗದ ಅದ್ರ ಮೊದಲು ದುಡ್ಕೋಣ ಅವ್ರನ್ನ. ಬಾಬರ್ ಮಾಡ್ಲಿ ನಾವನ್ನ ಮಾಡ್ಲಿ 41 ದಿವಸ ಮೂಕ್ ನೀರ್ ಮಾಡ್ಬೇಕು. ತಪ್ಪದ ಅಮಾಚಿ ಹತ್ಬೇಕು. ನಾ ಅಕ್ಕಿ ಅವು ಟೈಮ್ ಇರ್ಬೇಕ. ಇದಿಷ್ಟು ನೀರ್ತೈತೆ ಅಂದ್ರ ಬೂದಿ ತಗೊಂಡ್ ನಂದ. ಅವ್ರು ಹೇಳಿದ ಅರ್ಥ ಆತ ನಿಮಗ? ಏನ್ ಅರ್ಥ ಆತದೆ? ಅವ ಕರ್ಕೊಂಡ್ ಬಂದಾರ ಎಲ್ಲಿದಾನಪ್ಪ? ನೀವು ಚಂಡ ಹಾಕೊಂಡ್ ಹೋಗ್ರಿ ಅಂತ ಹೇಳಿದ ಆ ಪ್ರಕಾರ ಮಾಡ್ಲಿಲ್ಲ ಅಂದ್ರ ಆಗ್ಲಿಲ್ಲ ಅಂದ್ರ ಅವ್ರ ಹೆಸರು ಕೆಡ್ತೈತಿ. ಹಿಂದಕ್ಕ 2 ಪೇಷಂಟ್ ತಗೊಂಬಂದಿವ ಹಿಂದಕ್ಕೊಂದು. ಹಿಂದಕ್ಕಂದ್ರೆ ಈಗ 2 ವಾರದ ಹಿಂದಪ್ಪ. ಇದು ನಿಮ್ಮಿಂದ ಕೆಲಸ ಆಗುದಿಲ್ಲ. ಅವಂದು ಮೆಂಟಲ್ ತಲಿ ಇದಾಗೈತಿ. ಹುಚ್ಚ ಆಸ್ಪತ್ರೆಗೆ ದವಾಖಾನಿ ಧಾರವಾಡಕ್ಕೆ ಹಾಕಿರಿ ಅಂದೆ. ಯಾಕ ಅವ್ರ ಕಡೆ ಏನು ಮಾಡುದು ನಿಗುದೂ ಇಲ್ಲ. ಇಲ್ಲಿ ಹೂ ಅಂದ್ ಹೋಗುದು, ಅದು ಮಾಡಕ್ಕಿಲ್ಲ, ಅದು ಶುದ್ಧ ಆಗಕ್ಕಿಲ್ಲ. ಯಾರ ಹೆಸರು ಕೆಡ್ತೈತಿ? ಅವರು ದುಡಿತಾರೋ, ನೀ ಕರ್ಕೊಂಡ್ ಬಂದಿಯಲ್ಲಿ ನೀ ದುಡಿತೇವ 41 ದಿವಸ. ನಂದಂತೂ ಇಷ್ಟ ಐತ್ ನೋಡಪ್ಪ. 41 ದಿವಸ ಮೂಕ್ ನೀರ್ ಮಾಡ್ಬೇಕು. ಪ್ರತಿ ಅಮಾಚಿ ಮೂರಮ್ಮವ್ರ ಏಸ್ ಅಮಾಚಿ ಬರ್ತಾವ ತಪ್ಪದ ಬರ್ಬೇಕು. ಕತ್ತಲ್ ರಾತ್ರಿ ದಿವಸ ವಸ್ತಿ ಬರ್ಬೇಕು. ಮಾಡ್ತೀರಿ? ಯಾಕಂದ್ರ ನಾನಂತೂ ಹೇಳಿನಿ, ಅವ್ರು ಮಾಡುವಲ್ರು ಬಿಡುವಲ್ರು ಪ್ರಸಾದ್ ಕೊಡ್ರಿ, ಮತ್ ಹಿಂದ್ ಬರ್ತಾರ. ಪ್ರಸಾದ್ ಕೂಡ ಚಿಟ್ ಕೂಡ ಆಧಾರ ಆರಾಮಾದ್ರೂ ಆಗೋದು. ಈ ನವ್ರು ಗುಂದಾರು ತಾಯಿ ಮಗಳು ಬಂದ ಈ ಮುಸ್ಲಿಮ್ಸ್ ಬಾಲ್ಕೋಟೆಯಲ್ಲಿಂದ ಇರುವುದಿಲ್ಲ ಜಾಳ ಆಗಿರ್ತಾರಪ್ಪ. ತಂದೆ ಮಗಳು ಬಂದಾರ.
ಇವನ ಮಗಳ ಬಾಳೆವು ಬುದ್ಧಿಲ್ಲ ಅಂತಪ್ಪ. ಗಂಡ ಅಗ್ಗದಿ ಕುದುರೆ ಹೆಚ್ಚಿ ಕರಿಯಾಕ್ ಬಂದಿರ್ತಾನ. ಆ ಕುದುರೆ ಬಿಟ್ಟು ಕೆಳಗಿಳಿ ಅಂತ ಇವ್ರು ಅವ ಇಳುದಿಲ್ಲ ಅಂತವ. ಮತ್ ಈ ಕಳಿಸ್ಲೋ ಬ್ಯಾಡಪ್ಪ ಅಂತ ಬಂದಾರ ಅವ್ರು. ನೀನು ಕ್ರೌಡ್ ಕಂಟ್ಲ್ಯಾಕ ನಮ್ಗೆ ಗೊತ್ತಾಗೋದಿಲ್ಲ. ಕುದುರೆ ಇಳಿಯೋ ಬೆಳ್ಳೆ ನೀನ ಸುದ್ದಿ ಮಾಡೋದ ಅವನು. ಅದನ್ನ ಕಳಿಸ್ಬೇಡ ಅಂತ ಹೇಳ. ಅವನು ನಾನು ಬೂದಿ ನಂಬಣ್ಣ ಅವನು ಆಲ್ರೆಡಿ ಅವ್ರ ಮನ್ಯಾಗ ಒಬ್ಬಾಕಿ ನಾಲ್ಕನೇದ ಅವನು ಮತ್ತು ಅವಾಗ ಮತ್ತೊಬ್ಬಾಕಿ ಅದ ಹೊರಗ. ಅವನು ಅದನ್ನ ಶುದ್ಧ ಮಾಡ್ಬೇಕಾದ್ರೆ ಟೈಮಿಂಗ್ ಬೇಕು, ದಿವ್ಸ ಬೇಕು. ನಾನು ಬುದ್ಧಿ ನಂಬಿ ನಡ್ಕೋಬೇಕು. ಅಜ್ಜಾರಿ ಏನ್ ಮಾಡಿ ಕೊಡ್ತಾರ ಅದನ್ನ ಮಾಡಿಸ್ಕೋಬೇಕು. ವರ್ಷದಿಂದ ನಂಬಿದ್ದೀನ್ರಿ ಬಾಬಾರ. ಯಾಕ ದೈದೊಳಗ ಚಿಮ್ಮಡಿ ಕಟ್ಟಿ ಹಳೆ ಭಕ್ತ ನೀನ. ಹ್ಞೂನ್ರಿ ಹಳೆ ಭಕ್ತ ಹೆಬ್ಬಳಿಗೆ ದರ್ಗಾಕ್ ಬಂದಾನ ಅಂತೇಳಿ ನಿನ್ನ ಇಷ್ಟ ದೈದಾಗ ಹೋದ್ರಿನ್ನ ಹ್ಞೂನ್ರಿ ಬಾಬಾ. ಹೊಸ ತಗೊಂಡು ಹ್ಞೂನ್ರಿ ಸುದ್ದಿ ಮಾಡ್ರಿ ನೀವು. ನಾನು ಬೇಡ್ಕೊಂತೀನಿ. ಅಂತಂದ್ರ 6 ತೊಲಿ 6-7 ತೊಲಿ ಬಂಗಾರ ಕಳ್ಕೊಂಡಾರ ಬಂದಾರ ಇಲ್ಲಿ ಧೋನಿಯಾರ. ಬಂಗಾರ ಕಳ್ದಾರ ಯಾರು ನೋಡಿ ಬರ್ರಿ. ಆ ಬಂಗಾರ ಹೋಗಿ ಟೈಮ್ ಖರ್ಚೈತಪ್ಪ. ಈ ಹೆಣ್ಣು ಮಗಳ ನನ್ನ ಬುದ್ಧಿ ಆತ್ಮ ಸಂತೋಷದಿಂದ ನಂಬಿ ನಡ್ಕೊಳಕತ್ತ. ಅದಕ್ಕ ಹುಡುಗಿ ಗದ್ದಿ ಒಳಗೆ ಏನ್ ಹೇಳಿದ್ ನಾನು, ನೀನು ಬೆವರು ಸುರಿಸಿ ಶ್ರಮ ಪಟ್ಟ ಬಂಗಾರ ಇದ್ರ ಅದನ್ನ ಎಲ್ಲಿ ಹೋಗೈತಿ ಯಾರು ತಗೊಂಡ್ರ ಅನ್ನೋದು ಅದನ್ನ ಪಟ್ಟ ರಕ್ಷಣವ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಈಗಾದ್ರೂ ಅದನ್ನ ಹೇಳ್ತೀನಿ, ಹುಡುಕೋಣ ನಡ್ಕೋರಿ. ಏನ್ ಹೇಳಿನಿ, ಕುಡಿ ಗದ್ದಿ ಒಳಗ ಸಿಗುದಿಲ್ಲ ಒಣ್ಣೆದ್ದು ಹೇಳಿನಿಲ್ಲ. ಮನೆ ಟೈಮು ಡಿವೈಡ್ ಆಗೈತೆ ಅಂತ ಹೇಳಿನಿಲ್ಲ. ನೋಡಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈಗೂ ಅದನ್ನ ಹೇಳ್ತೀನಿ. ನಾನು ನಿನ್ನ ನಂಬೇನಿ, ನನ್ನ ಕೈ ಬಿಡಬಾರ್ದು. ಇಷ್ಟ ನಾನು ಕೇಳ್ಕೊಡ್ತೀನಿ. ಸ್ವಲ್ಪ ಕೊಡು. ಈ ಲಕ್ಕುಂಡಿ ಹೆಣ್ಮಾಳ್ ಬಂದಾವ ಒಬ್ಬಾಕಿ ಗಂಡ ನಿನಗೆ ನಡ್ಕೊಳಕತ್ತಿಂದ ಅದು ಮಾಡ್ಕೊಟ್ಟಿಂದ ಬಂದು ಮತ್ತೆ ಹೋಗ್ಯಾನಂತ ಅದನ್ನ ಬರುವಂಗ ಮಾಡು, ಶುದ್ಧ ಮಾಡು. ಹೌದು. ಈ ದುಡ್ಕೊರವ ನಾನು ಬುದ್ಧಿ ನಡ್ಕೋ, ಶುದ್ಧ ಮಾಡ್ತೀನಂತ ಒಮ್ಮೆ ಹೇಳಿನಿ. ಈ ಗುಡೂರ ಹತ್ರ ಹಣಮನಾಳದಾರ ಬಂದಾರ. ಹುಡ್ರ ಹತ್ರ ಹಣ್ಣು ಯಾರು ಬರ್ರಿ. ನಿಮ್ಮ ತಂದೆ ತಾಯಿಕಿನ್ನ ನಿನ್ನ ಗಂಡನ ಮನಿ ಬಾಳೆ ಶುದ್ಧ ಆಗಬೇಕಾದ್ರೆ ನೀ ನನ್ನ ಬೂದಿ ನಂಬಿ ದುಡ್ಕೋಬೇಕು, ಹರ್ಕೊಂಡು ಕುಡಿಬೇಕು. ಅಂದಾಗ ನಾನು ನಿನ್ನ ಪಾಲಿಗೆ ಬರ್ತೀನಿ ನೋಡು. ಫಲಸ್ತ್ರೆ ಈಗ ಅಜ್ಜ ಏನ್ ಕೊಡ್ತಾನ ತಗೊಂಡ್ ಹೋರಿ. ಅವ ಯಾವ ತರ ಹೇಳ್ತಾನ ನೀವಾಗ್ಲೇ ಹಾತೋರಕ್ ಹೋಗ್ಬೇಡ್ರಿ, ಅವಸರ ಪಡಿಬೇಡ್ರಿ, ದುಡುಕಕ್ ಹೋಗ್ಬೇಡ್ರಿ. ಕೊಡಪ್ಪ ಪ್ರಸಾದ. ಅವರೆಲ್ಲ ಕರೆಸ್ತಾರ ಅವ್ರಿಗೆ.
ತಾನ ಬರ್ತಾಳೆ ನೀವು ಚಿಂತೆ ಮಾಡಬೇಡ, ನೀವು ಅವಸರ ಮಾಡಬೇಡ. ಬಂದರ್ರಿ ಏ ಮಕ್ಕಂದ್ರ ಹೇಳ್ರಿ. ಈ ಗೂಡಿಗೆ ಯಾರು ಉಡುಪಿಲಿಂದ ಬಂದಾರ ಇಬ್ರು ಗಂಡ ಐತಿ ಯಾರು ಬರ್ರಿ ಆ ಕಡೆ ಬರೋ. ಮಕ್ಕಳು ಮಾತು ಕೇಳುವಲ್ರು ಅಂತಪ್ಪ. ಹ್ಞೂ ಈಗ ಒಬ್ಬವ ಹಿರಿಯ ಮಗ ಹ್ಞೂ ಒಬ್ಬಾಕಿ ಬೆಣ್ಣ ಹತ್ಯಾನ. ಹ್ಞೂ ಆಕಿ ಬ್ಯಾಡ ಅದನ್ನ ಬಿಡು ನಾವು ಲಗ್ನ ಮಾಡ್ತೀವಿ ಅಂತ ಇವ್ರು. ಹೌದನಪ್ಪ, ಹೌದು ಅಜ್ಜಿ ಹೇಳೋದು ಬರೋಬರ್ ಐತೆನ? ಕರೆಕ್ಟ್. ಮಕ್ಕಂದ್ರ ಕಣಿ ಕೋದು ಮಿನಿ ಮಾಡಿದ್ರು ಇಬ್ರು ಆಗುದಿಲ್ಲ ಅವರು. ಯಾವ ಜಾತಿದಿದ್ರು ಕೂಡ ನಿಕಾ ಮಾಡ್ರಿ, ನಿಮ್ಮ ಮುಸ್ಲಿಮ್ಸ್ ಒಳಗ ಶೇಖ್ ಮಂಚಂದ್ ಒಳಗ್ ತಗೋರಿ. ಹೌದು, ಒಪ್ಕೊಬೇಕು. ಹೊಳ್ಳಿ ಅಲ್ಲಿಗೆ ಅವ್ರ ದೇಶಕ್ಕೆ ತಗೊಂಡ್ ಹೋದ್ರ ನಾ ಏನ್ ಮಾಡ್ಲಿ? ಆಕಿ ಮಾಡ್ಕೊಂಡಿಂದ ಅವನಿಗೆ ಎಲ್ಲಿ ಆದ್ರೂ ತಗೊಂಡು ಹೋಗೋಕೆ. ಅದಕ್ಕೆ ನಿಮ್ ಬೆನ್ನ ತಗೊಂಡ್ ಹೋಗ್ಬಾರ್ದಂತ ನಿಮ್ ಬೆನ್ನ ಬಿದ್ದೀನಿ ನಾನು. ಇನ್ನೂ ಇದನ್ ಕೇಳ, ಹ್ಮ್ ತಗೊಂಡು ನನ್ನ ಮಗನ ಎಲ್ಲಿ ಕಟ್ಕೊಂಡು ಹೋಗ್ಬಾರ್ದು. ನಾ ಲಗ್ನ ಮಾಡಿದ್ರು ಕೂಡ ಇಲ್ಲೇ ಊರ್ ಹಿಡಿದು ಮನಿ ಹಿಡಿದು ತಂದೆ ತಾಯಿ ಇದ್ದಲ್ಲೇ ಬಾಳೆ ಮಾಡ್ಬೇಕಂತ ಕೇಳು. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಆತ್ ಬಾಬಾ ಅದನ್ನ ಬಿಡಿಸಂದ್ರ ಬಿಡಿಸು. ನಾ ಅಲ್ಲ, ಬೇಕಾದಲ್ಲಿ ನೀವು ಹೋಗ್ರಿ. ಈಗ ಬಳಿವಾರ ಅಂದ್ರ ಹಬ್ಬ ಐತಿ ಕರೆದಾರ ಅವ್ರು, ಕರೆಕ್ಟ್ ಬಾಬಾ. ಜಗ ಖಾಲಿ ಮಾಡ್ತಾರ. ಬ್ಯಾಡ ಬಾಬಾ ಮಾಡ್ಸಿಲ್ಲ. ಅದ್ರ ಒಳಗೆ ನೀವು ಗಂಡ ಐತಿ ತಿದ್ದುಕೋರಿ, ಶುದ್ಧ ಮಾಡ್ಕೊ. ಆತ್ ಬಾಬಾ. ಕೊಡು ಪ್ರಸಾದ್. ನನ್ನ ಮಗನ ಹೆಂಗ್ ಉದಾರ್ದು ಎಲ್ಲಾದ್ರು ಮಾಡಿ ನಾದ್ ಏನೇ ಮೊನ್ನೆ ಏನ್ ಹೇಳಣ. ಹೋಗಿ ಕುಂದ್ರೋರು. ಹೇಳ್ರಿ. ಈ ಬೆಂಗಳೂರಿನಿಂದ ಬೆಂಗಳೂರವ್ರು ಯಾರ್ರಿ? ಜ್ಯೋತಿಷಿ ಹೇಳುವರ ಬೆಂಗಳೂರ ಜ್ಯೋತಿಷ್ ಹೇಳ್ಯಾರ ಅಂತ ನೋಡ್ರಿ. ಮುಖಂದರ ಹೇಳ್ರಿ. 2-3 ಕೋಟಿ ಆಸ್ತಿ ಐತಿ ಇವ್ರದ್ದು. ಹ್ಞೂ ಜಗ್ಗ ತಿಂದಾರ, ಜಗ್ಗ ಪಡ್ಕೊಂಡಾರ, ಹ್ಞೂ ಜಗ್ಗ ಗಳಿಸ್ಕೊಂಡ್ರ. ಹ್ಞೂ ಅದು ಲಕ್ಷ್ಮಿ ಹ್ಞೂ ಹಂಗ್ಯಾಂಗ ಬಂದ ಮನಿ ಹ್ಞೂ ಸೊಕ್ಕಿಗೆ ಬಂದು ಕೆಡಿಸ್ಕೊಂಡ್ರ. ತಂದೆನು ಜ್ಯೋತಿಷ್ ಹೇಳವ, ಹ್ಞೂ ಇಬ್ರು ಮಕ್ಕಳು ಜ್ಯೋತಿಷ್ ಹೇಳ್ಯಾರ. ಹ್ಞೂ ಏತಿ ನಮ್ಮ ತಂಗಿ ಹೇಳುನ್ಕಾಯಿ ಕಿತ್ತೈತಿ ಮೈಯಾಗ ನಮ್ಮ ತಂಗಿ ಬರ್ತಿದ್ಲ. ಹ್ಞೂ ಇದು ಪ್ರಶ್ನೆ ಹೌದಂದ್ರ ಹೌದಲ್ರಿಪ್ಪ. ಹೌದು ಹೇಳಪ್ಪ. ಇವರು ಊರುನಿಗೆ ಈಗ ಎಲ್ಲ ಮಾಟ ಮಾಡಿಸಿ ಎಲ್ಲ ಬಂದೋಬಸ್ತ್ ಮಾಡಿ ಹೋಗದ್ ಬಿಟ್ರ. ಹಾಗೆಲ್ಲಾತಿ ಏನ್ ಹೇಳ ನಿನಗ? ಸರಿಯಪ್ಪ. ನಮ್ಮ ತಂಗಿ ಮಕ್ಕದ ಮ್ಯಾಗ ಮಕ್ಕಂದರ ಹ್ಞೂ ಆಕಿ ಆಶೀರ್ವಾದ ಮಾಡದಲ್ಲೇ 3 ಮಂದಿ ಇವರು ಜ್ಯೋತಿಷ ಹೇಳುದು ನಡೆದತಿ. ಹೌದು ಸಾಕಷ್ಟ ಬಂದ್ ಬೀಳುವಂಗ ಮಾಡಿದ್ಲಕ್ಕಿ ತಂದು ಒಗದ್ಲ. ಹ್ಞೂ ಒಗದಾಳ ಇಲ್ಲ, ಹಿಂದಿರಿಲ್ಲ, ಮತ್ತ ಆಪ್ತಿ ಬಂತಪ್ಪ. ಜ್ಯೋತಿಷಿ ಹೇಳುದು ಸೆರೆ ಕೊಡುದು. ದೇವ್ರಿಗೆ ಇಟ್ಕೊಳ್ದಲ್ರಿ.
ಏನ್ ಇಟ್ಕೊಳ್ಳೋದು ದೇವ್ರು ಎಲ್ಲ ಹೊರಗೆ ಲಕ್ಷ್ಮಿ ಜಗ್ ಆಡಕತ್ತಿಳ. ಈ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಒಲಿದು ಪ್ರತಿ ನಿಮ್ಮ ಮನಿಗೆ ನಿಶಾನಿ ಹಾರ್ಬೇಕಂದ್ರ ಮನಿಗೆ ಬಂದುನು ಅದ್ದುನು ಈಗೆಲ್ಲಾ ನಿಮ್ಮ ಮಾಡಿ ರೆಡಿ ಮಾಡಿ ಹೊಳ್ಳ ಈಗ ಮೊದಲು ಎಷ್ಟಿತ್ತು ಅದ್ರ 2 ಪಟ್ಟು ಪಡ್ಕೋಬೇಕಂದ್ರೆ ಈ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಒಲಿಯ ನಿಮ್ಮ ಮಣಿದೇವ್ರು ಅಂತೇಳಿ ನಂಬಬೇಕು, ದುಡ್ಕೋಬೇಕು, ನಡ್ಕೋಬೇಕು. ಬಿಡುದಾಗತ್ತಿಲ್ಲ ನಿನಗ. ಅದು ಮುಟ್ಟಂಗಿಲ್ರಿ ದೇವ್ರು ನಂಬಿದ್ರ. ಹಂಗೈತಿ ನೋಡ್ರಿ ಬಂದು ಬರ್ತಾವ. ಇಲ್ಲಿ ಏನಂತ ಮೂರ್ತಿ ಮುಟ್ಟ ಬಾ ಇಲ್ಲಿ ಬಂದ. ಎಲ್ಲ ಒಳ್ಳೇದು ಮಾಡಿಕೊಡಪ್ಪ, ಎಲ್ಲ ಒಳ್ಳೇದು ಮಾಡಿಕೊಡು, ದುಡಿಮೆ ದಾರಿ ಕೊಡು, ದುಡಿಮೆ ಕೊಡು, ಮಕ್ಕಳು ಮರಿ ಸುಖ ಶಾಂತಿ ನೆಮ್ಮದಿ ಕೊಡು, ದುಷ್ಟರ ಕಣ್ಣೆಲ್ಲ ನಮ್ಮ ಮೇಲೆ ಇದ್ದಿದ್ದೆಲ್ಲ ದೂರ ಮಾಡ್ತಂದೆ. ಭಾಳ ಆಯ್ತಪ್ಪ, ನಿನಗೆ ಗೊತ್ತೈತೆ, ನಾವೇನು ಹೇಳಂಗಿಲ್ಲಪ್ಪ. ನನಗ ಗೊತ್ತಿದ್ದ ನಿಮಗೆ ಹೇಳಕತ್ತೀನಿ. ಆಯ್ತಪ್ಪ. ಮೊದಲ ನಮ್ಮ ತಂಗಿಗೆ ರಾಷ್ಟಾಂಗ ನಮಸ್ಕಾರ ಅಡ್ಡ ಉದ್ದ ಬಿದ್ದು ನೀ ಹಾಕ್ಬೇಕು. ಆಕಿ ಮಕ್ಕಳ ಮ್ಯಾಗ ಉಚ್ಚಿ ಓದಿ ಹಾಲು ಏರಿಬೇಕು. ಆಯ್ತಪ್ಪ. ಪ್ರಶ್ನೆ ರೀ ಅವ್ರ ಅಜ್ಜರು. ಆಯ್ತು. ಆ ತರ ನೀವು ಆಕಿಗೆ ಹಾಲು ಏರಿದ್ರಿ ಹಳ್ಳಿ ಆಕಿನ ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದದಿಂದ ಅಣ್ಣ ತಂಗಿ ಕೂಡಿ ನಿಮಗೆ ಹಾಲು ಏರುತ್ತೀವಿ ನಾವು. ಅಮೃತ ಆಯ್ತಪ್ಪ. ತಪ್ಪದ ಅಮಾಶ್ಯ ಕೊಡ್ರಿ ಪ್ರಸಾದ್.